ನಮಸ್ಕಾರ. ನಾನು ಸರ್ಫರಾಜ್ ಖಾನ್. ಈಗ ಸದ್ಯಕ್ಕೆ ಪ್ರೈವೇಟ್ ಸೆಕ್ರೆಟರಿ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಹಿಂದೆ ತಮಗೆಲ್ಲ ನಾನು ಪರಿಚಯ ಇದ್ದೇನೆ. ಜಾಯಿಂಟ್ ಕಮಿಷನರ್ ಆಗಿ, ಅಡಿಷನಲ್ ಕಮಿಷನರ್ ಆಗಿ ಮತ್ತು ಕೆಲವೊಂದು ಕಾಲದಲ್ಲಿ ಸ್ಪೆಷಲ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಲಿಡ್ ಸಾಲಿಡ್ ವೇಸ್ಟ್ ಬಗ್ಗೆ ಸಾಕಷ್ಟು ನಗರದಲ್ಲಿ ಕೆಲಸ ಮಾಡಿದ್ದೀನಿ. ಇವತ್ತು ಆಕಸ್ಮಿಕವಾಗಿ ಬೆಳಗ್ಗೆಯಿಂದ ಕೆಲವೊಂದಷ್ಟು ಚಾನೆಲ್ಗಳು ತಪ್ಪು ಮಾಹಿತಿ ಕೊಟ್ಟು, ಚಾನೆಲ್ಸಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲ ಕಡೆ ಇದು ವೈರಲ್ ಮಾಡ್ತಾ ಇದ್ದಾರೆ, ವಿಡಿಯೋಗಳು ವೈರಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ನಾನು ಅಕ್ರಮವಾಗಿ ಒಂದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ತಾರಕ ಜಲಾಶಯದಲ್ಲಿ ಮತ್ತು ಅದಕ್ಕೆ ಯಾವುದೇ ಥರ ಲೈಸೆನ್ಸ್ ಆಗಿರ್ಬೋದು ಮತ್ತು ಪರ್ಮಿಷನ್ ಆಗದೇ ಇರೋದು ನಾನು ಇದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ಅಂತ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ. ಮೊದಲನೇದಾಗಿ ನನಗೆ ಗೊತ್ತಿರೋರು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಇದು 2006 ನಾನು ಈ ಆಸ್ತಿಯನ್ನು ಕೊಂಡ್ಕೊಂಡಿದ್ದೆ. ಇದರಲ್ಲಿ ನಾನು ಫಾರ್ಮ್ ಹೌಸ್ ಕೊಂಡ್ಕೊಳ್ಳಿಕ್ಕೆ ನನ್ನ ಹತ್ರ ಎಲ್ಲ ರೀತಿಯ ಪರ್ಮಿಷನ್, ಅದೊಂದು ಪಂಚಾಯತಿದು ಪರ್ಮಿಷನ್ ನಾನು ತಗೊಂಡಿರೋದು, ಮತ್ತೆ ಇದು ಪಂಚಾಯತಿದು ಪರ್ಮಿಷನ್ ಇದೆ ನಾನು ತಗೊಂಡಿರೋದು. ಇದು ನನ್ನ ಜೊತೆಗೆ ಶೇರು ಮಾಡ್ತೀನಿ, ತಮ್ಮ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡ್ತೇನೆ. ಮತ್ತೆ ಅದಕ್ಕೆ ಕಂದಾಯ ಕಟ್ಟಲ್ಲ ಅಂತ ಹೇಳ್ತಾರೆ, 10 ಕೋಟಿ ಕಂದಾಯ ಕಟ್ತಾ ಇರೋದು ನಾನು. ಇದು ನಾನು ಕಂದಾಯ ಕಟ್ಟಿರೋದು, ಇದು ಮಾಹಿತಿ. ಮತ್ತೆ ಅದು ಫಾರೆಸ್ಟ್ ಇಂದ ನನಗೆ ಇದು ಎಲಿಫೆಂಟ್ ಕಾರಿಡಾರ್ ಅಲ್ಲಿ ಕಟ್ಟಿದೀವಿ ಅಂತ ಹೇಳ್ತೀವಿ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋದಂತ ಮಾಹಿತಿ. ಯಾವ ವರ್ಷದಲ್ಲಿ ಇದು? 2016ರಲ್ಲಿ ಇದು ನಾವು ಅವಾಗಲೇ ಕೊಟ್ಟಿದ್ದಾರೆ. ಇದು ಎಲಿಫೆಂಟ್ ಕಾರಿಡಾರ್ ಅಲ್ಲಿ ಬರಲ್ಲ ಅಂತ. ಇದು ವಾಸವಾದಂತ ಮನೆ. ಇದು ನಾನಿಲ್ಲಿ ಸುಮಾರು ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಮಕ್ಕಳು ಇಲ್ಲಿ ಬೆಳೆದಿದ್ದಾರೆ, ಚಿಕ್ಕವರಿಂದ ದೊಡ್ಡವರಾಗಿದ್ದಾರೆ ಈ ಮನೆಯಲ್ಲಿ. ಮತ್ತೆ ಈ ಮನೆಯಲ್ಲಿ ಬಂದಿದ್ದೀವಿ. ಈಗ ನಾನು ಸುಮಾರು 36-37 ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗ್ತಾ ಇದ್ದೀನಿ ಸದ್ಯದಲ್ಲೇ. ಇಲ್ಲಿ ನಾನು ಒಂದು ವಾಸದ ಮನೆ ಮಾಡಿಕೊಂಡು ಒಂದು ಫಾರ್ಮ್ ಸ್ಟೇಗೆ, ಹೋಮ್ ಸ್ಟೇಗೆ ಗವರ್ಮೆಂಟ್ ಇಂದ 10 ಕೋಟಿ ಡಿಪಾರ್ಟ್ಮೆಂಟ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಎನ್ಒಸಿ ತಗೊಂಡಿದ್ದೀನಿ. ಮತ್ತೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ. ಹೋಮ್ ಸ್ಟೇಗೆ ಮತ್ತೆ ರೆಸಾರ್ಟ್ಗೆ ಸಾಕಷ್ಟು ವ್ಯತ್ಯಾಸಗಳಿದೆ. ಹೋಮ್ ಸ್ಟೇ ಇರೋ ಮನೆಯಲ್ಲಿ ನಾವು ನಡ್ಕೊಂಡು ಹೋದ್ರೆ, ಇಲ್ಲೇ ಒಂದು ಏನಾದ್ರೆ ವೀಕೆಂಡ್ಸ್ ಅಲ್ಲಿ ನಾವು ಅತಿಥಿಗಳೇನು ಬರ್ತಾರೆ, ಆ ಅತಿಥಿಗಳಿಗೆ ನಾವೇನ್ ಮಾಡ್ತೀವಿ, ಅವ್ರ ಊಟಕ್ಕೆ ನಾವು ಚಾರ್ಜ್ ಮಾಡ್ತೀವಿ. ಏನಕ್ಕೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಾನು ರಿಟೈರ್ ಆಗ್ತಾ ಇದ್ದೀನಿ ಒಂದು 6 ತಿಂಗಳಲ್ಲಿ. ನಾನು ನನಗೆ ನನ್ನ ಅಡ್ವೆಂಚರು, ನನಗೆ ನೇಚರ್ ಅಂತ ತುಂಬಾ ಇಷ್ಟ. ನಾನು ಇಲ್ಲಿ ಇದ್ಕೊಂಡು ಜೊತೆಗೆ ನನಗೂ ಒಂದು ಜೀವನದ ಒಂದು ದಾರಿ ಆಗುತ್ತೆ. ರಿಟೈರ್ ಆದ್ಮೇಲೆ ನನ್ನ ಪ್ಯಾಷನ್ ನಾನು ಏನಿತ್ತು ನನ್ನ ಲೈಫಲ್ಲಿ ಇತ್ತು, ನನಗೆ ಮಾಡೋಕ್ಕಾಗಿಲ್ಲ. ರಿಟೈರ್ಮೆಂಟ್ ಆದಾದ್ರೂ ನಾನು ಮಾಡೋಣ ಅಂತ ನನಗೆ ಇಷ್ಟ ಆಯಿತು. ಇದು ಫಾರ್ಮ್ ಹೌಸ್ ಮಾಡೋದಾಗ್ಲಿ, ಇದು ಕಾನೂನುಬದ್ಧವಾಗಿ ಒಂದು ಹೋಮ್ ಸ್ಟೇ ಮಾಡೋದು ತಪ್ಪ. ಇದರಲ್ಲಿ ಯಾವ ರೀತಿ ನನಗೆ ಇದು ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲ ತಪ್ಪು ಮಾಹಿತಿ ಕೊಟ್ಟು ಮೀಡಿಯಾ ಇದ್ರೆ ರೆಸ್ಪಾನ್ಸಿಬಲ್ ಆಗಿ ಹೇಳಬೇಕು. ನಾನು ಮಾತಾಡಬೇಕು ಆಗ್ಬೋದಾಯ್ತು, ನಾನು ಕೇಳಬೇಕಾಯ್ತು, ಯಾಕೆ ನೀವು ಇದು ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದೀರಾ ಅಂತ. 20 ವರ್ಷ ಆಗಿದೆ ಈ ಜಮೀನ್ ಕೊಂಡ್ಕೊಂಡು, 20 ವರ್ಷ ಆಗಿದೆ. 17 ವರ್ಷ ನನ್ನ ಮಗಳಿಗೆ 25 ವರ್ಷ, ನನ್ನ ಮಗನಿಗೆ 21 ವರ್ಷ. ನಾನು ಭುಜದ ಮೇಲೆ ಎತ್ಕೊಂಡು ಬರ್ತಾ ಇದ್ದೀವಿ ಫಾರ್ಮ್ಗೆ ನಾನು ಇದ್ದಾಗ. ಆವಾಗಿಂದ ನನ್ನ ಪ್ರತಿ ಮನೆಯವ್ರು ನನಗೆ ಗೊತ್ತಿದ್ದಾರೆ. ಇಲ್ಲಿ ಕೆಲವೊಂದಷ್ಟು ಜನ ಬ್ಲಾಕ್ ಮೇಲರ್ಸ್ ಸೇರ್ಕೊಂಡು ಮೀಡಿಯಾದವ್ರಿಗೆ ಕರ್ಕೊಂಡ್ ಬರ್ತಾ ಇದಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ. ಇಲ್ಲಿ ತಗೊಂಡ್ ಬಂದ್ಬಿಟ್ಟು ದಿನನಿತ್ಯ ಬರೋದು, ಬ್ಲಾಕ್ ಮೇಲ್ ಮಾಡೋದು. ಮುಂದುವರೆದು ನಾನೇನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂತಂತ ಹೇಳಿದ್ರೆ, ನಾನು ಯಾವತ್ತೂ ನನ್ನ ಜೀವನದಲ್ಲಿ ಯಾವುದೇ ತರ ಅಕ್ರಮವಾದಂತ ಕೆಲಸ ಮಾಡಿಲ್ಲ. ನನ್ನ 26-27 ವರ್ಷ ಸರ್ವಿಸ್ ಅಲ್ಲಿ ಯಾವುದೇ ತರ ನನ್ನ ಮೇಲೆ ಎನ್ಕ್ವೈರಿ ಆಗಿರಲಿ, ಭ್ರಷ್ಟಾಚಾರದ ಆರೋಪ ಆಗಲಿ, ನನಗೆ ಯಾವತ್ತೂ ಯಾರು ನನಗೆ ತಗಲಿಲ್ಲ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ. ಈ ವಿಷಯದಲ್ಲಿ ಈಗ ಈ ರೀತಿ ಒಂದು ಮೀಡಿಯಾದವರು ಆರೋಪ ಮಾಡೋದು, ಬಹುಶಃ ನನಗೆ ಕೇಳ್ಬೋದಾಯ್ತು, ಸರ್ ಈ ತರ ಆಗಿದೆ ಅಂತಲ್ಲ. ಸುಮಾರು ಜನ ನನಗೆ ಪರಿಚಯ ಇದ್ದಾರೆ. ಮತ್ತೆ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಸೀನಿಯರ್ ಚೀಫ್ ಎಡಿಟರ್ಸ್ ಗಳಿಗೆ ಅವ್ರು ಕೇಳಿದ್ರೆ ಬಹುಶಃ ಅವರಾದ್ರೂ ಇವ್ರಿಗೆ ಗೈಡ್ ಮಾಡ್ತಾ ಇದ್ರು, ಯಾವಂತ ಕೇಳ್ಬಿಟ್ಟು ಏನಾಗ್ತಾ ಇದೆ ಅಂತ ಕೇಳಿ ಅಂತ. ಆ ರೀತಿ ಒಂದೇ ಸತಿ ತಗೊಂಡು ಎಕ್ದಮ್ ಒಬ್ಬ ಅಧಿಕಾರಿ, ಒಂದು ಸೀನಿಯರ್ ಅಧಿಕಾರಿ ಮೇಲೆ ಈ ರೀತಿ ಒಂದು ತಪ್ಪ ಆರೋಪ ಮಾಡೋದು, ಮತ್ತೆ ಈ ತರ ಯಾವುದೇ ಪರ್ಮಿಷನ್ ಇಲ್ಲ ಅಂತ ಯಾರು ನಿಮ್ಗೆ ಹೇಳಿದ್ದಾರೆ? ಇದು ಯಾರು ಮಾಹಿತಿ ಕೊಟ್ಟಿದ್ದಾರೆ ತಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಟ್ಟು? ಈಗ ಆಕ್ಟಿವಿಸ್ಟ್ ಅಂತ ಹೇಳ್ಬಿಟ್ಟು ಮಾತಾಡ್ತಾರಲ್ಲ, ಅದರಲ್ಲಿ ಯಾವತ್ತು ಬಂದು ತಾರಕ ಜಲಾಶಯಲ್ಲಿ ಇಲ್ಲಿ ಸಮಸ್ಯೆಗಳನ್ನ ಯಾವತ್ತನ ಬಂದು ನೋಡಿದ್ದಾರೆ ಯಾರನ್ನ, ಇಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು? ನನ್ನ ಮನೆ ಒಂದು ಫಾರೆಸ್ಟ್ ಆಫೀಸ್ ತರ ಕೆಲಸ ಮಾಡುತ್ತೆ. ಆಫೀಸರ್ಸ್ ದಿನರಾತ್ರಿ ಇಲ್ಲಿ ಬರ್ತಾರೆ, ನೋಡ್ತಾರೆ, ಪೆಟ್ರೋಲಿಂಗ್ ಮಾಡ್ತಾರೆ, ನಾವು ಸಪೋರ್ಟ್ ಮಾಡ್ತೀವಿ. ಏನಾದ್ರೂ ಸಮಸ್ಯೆ ಆದ್ರೆ ನಮ್ ಕೆಲಸ ಮಾಡೋರು ಇಮಿಡಿಯೇಟ್ ಆಗಿ ಫಾರೆಸ್ಟ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಅಕ್ರಮ ಚಟುವಟಿಕೆಗಳನ್ನ ಇನ್ಫಾರ್ಮ್ ಮಾಡ್ತಾರೆ. ಇದೊಂದು ಸರ್ಕಾರಿ ಇದ್ರ ತರ ಕೆಲಸ ಮಾಡ್ತೀವಿ. ಮತ್ತೆ ಟ್ರೈಬಲ್ಸ್ ಸಮಸ್ಯೆ ಆಗಿದ್ದಾಗ ಇಲ್ಲಿ ಕೂತ್ಕೊಂಡು ನಾವು ಅವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಮೆಂಬಿ ಟ್ರೈಬಲ್ ವೆಲ್ಫೇರ್ ಆಗಿದ್ದಾಗ ಈ ಒಂದು ಕಚೇರಿ ತರ ಟ್ರೈಬಲ್ ಆಫೀಸರ್ ಕಚೇರಿ ತರ ಇಲ್ಲಿ ಕೆಲಸ ಮಾಡ್ತಾ ಇತ್ತು. CRE ಸೆಲ್, DGP ಅವರು, SP ಗಳೆಲ್ಲ ಇಲ್ಲಿ ಮೀಟಿಂಗ್
ಮಾಡ್ತಾ ಇದೀವಿ, ನಾವು ಎಲ್ಲಾ ತರ ಮಾಡ್ತಾ ಇದೀವಿ. ಅದರಲ್ಲಿ ಇವ್ರು ಬಂದ್ಬಿಟ್ಟು 20 ವರ್ಷ ಆದ್ಮೇಲೆ ಅಕ್ರಮ ಅಂತ ಹೇಳಿದ್ರೆ 20 ವರ್ಷ ನಂತರ ಅಕ್ರಮ ಕಾಣಿಸ್ತಾ ಇದೆಯಾ ಇವರಿಗೆಲ್ಲ? ಯಾವುದೇ ತರ ತುಂಬಾ ಮೀಡಿಯಾದವರು ಮಾತಾಡುವಾಗನೂ ಸ್ವಲ್ಪ ಗಂಭೀರವಾಗಿ ಮಾತಾಡಬೇಕು. ಯಾರ ಬಗ್ಗೆ ಆರೋಪಗಳು ಮಾಡ್ತಾ ಇದ್ದಾರೆ ಒಂದು. ಆಮೇಲೆ ಮಿನಿಸ್ಟರ್ಗೆ ಪದೇ ಪದೇ ಮಿನಿಸ್ಟರ್ ಹೆಸರು ತರೋದು ತುಂಬಾ ತಪ್ಪು. ಅವ್ರು ಯಾವ್ದ್ರಲ್ಲೂ ಇಲ್ಲ ಪಾಪ. ಅವ್ರ ಮಿನಿಸ್ಟರ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ತಪ್ಪು ಮಾಹಿತಿ ಹಾಕೋದು, ಮತ್ತೆ ಬೇರೆ ಬೇರೆ ತರ ಫೋಟೋಗಳು ಹಾಕೋದು, ಮೀಡಿಯಾದಲ್ಲಿ ತೋರಿಸೋದು ತುಂಬಾ ಇಷ್ಟ ಬಂದ. ಯಾಕಂದ್ರೆ ಡಿಜಿಟಲ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು ಇವತ್ತು. ಯಾವ್ಯಾವ್ದೋ ಫೋಟೋಗಳು, ಪರ್ಸನಲ್ ಫೋಟೋಸ್ ಎಲ್ಲ ನಮ್ದು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನಮ್ಮ ಪರ್ಸನಲ್ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ನಾವು ಶೇರ್ ಮಾಡಿರ್ತೀವಿ. ಅದು ತಗೊಂಡ್ಬಿಟ್ಟು ನ್ಯಾಷನಲ್ ಮೀಡಿಯಲ್ಲಿ ಇದು ಟಿವಿ ಮೀಡಿಯಾದಲ್ಲೆಲ್ಲ ಹಾಕೋದು ಯಾವ ರೀತಿ? ನನ್ನ ಮೀಡಿಯಾದವ್ರು ತಮ್ಗೆಲ್ಲ ಅಪೀಲ್ ಮಾಡ್ತೀನಿ, ಇನ್ನು ಮುಂದೆ ದಯಮಾಡಿ ಇಂಥ ಕೆಲಸ ಮಾಡಕ್ ಹೋಗ್ಬಿಡಿ. ಏನಾದಿದ್ರೆ ಕೇಳಿ, ಸ್ಪಷ್ಟೀಕರಣ ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ 100% ವಿ ಆರ್ ಏಬಲ್ ಟು ಆಲ್ ಆಫ್ ಅಸ್ ಆರ್ ಆಸ್ ಸಿಟಿಸನ್ಸ್, ಆಸ್ ಎವ್ರಿಬಡಿ ನಾವೆಲ್ಲ ಅಕೌಂಟಬಲ್ ಆಗಿರ್ತೀವಿ. ಅಕೌಂಟಬಿಲಿಟಿಗೆ ನಾವು ತಲೆ ಬಾಗಿಸ್ಬೇಕಾಗತ್ತೆ. ಖಂಡಿತವಾಗ್ಲೂ ನಾವು ಬಾಗ್ತೀವಿ. ಮತ್ತೆ ನಾವು ಏನಿದೆ ನಾವು ಹೇಳ್ತೀವಿ. ಒಂದ್ಸತಿ ಹೇಳ್ದೆ ಕೇಳ್ದೆ ಬೆಳಿಗ್ಗಿಂದ ಕಂಟಿನ್ಯೂಸ್ ಆಗಿ ಇದು ಮಾಡ್ತಾರೆ. ನನ್ನ ಹತ್ರ ಇರೋ ಸ್ನೇಹಿತರೆಲ್ಲ ನಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಿನ್ ಬಗ್ಗೆ ಮಾತಾಡ್ತಾ ಇದಾರೆ, ಈ ರೀತಿ ಮಾತಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು. ಇಲ್ಲಿ ಕೆಲವೊಂದಷ್ಟು ಊರುಗಳಲ್ಲಿ ಬ್ಲಾಕ್ ಮೇಲರ್ಸ್ ಸುಟ್ಕೊಂಡಿದ್ದಾರೆ. ಅವ್ರು ಬೇರೆ ಏನು ಕೆಲಸ ಇಲ್ಲ, ಕುಡ್ಕೊಂಡು ಬರೋದು. ಇಲ್ಲಿ ಏನಾಗಿದೆ, ಇಲ್ಲಿ ಬೇಟ ಆಡ್ತಾ ಇದ್ರು, ಅದು ಕಂಟ್ರೋಲ್ ಮಾಡಿದೀವಿ. ಇಲ್ಲಿ ಸ್ಪಿಟ್ ಆಡ್ತಾ ಇದ್ರು, ಅದೆಲ್ಲ ಕಂಟ್ರೋಲ್ ಮಾಡಿದೀವಿ. ಅದರಿಂದ ಏನಾಗಿದೆ, ಅವ್ರು ಅಕ್ರಮವಾಗಿ ಮಾಡಿ ನನ್ನ ಹೆಸರು ಕೆಡ್ಸಕ್ಕೆ ನೋಡ್ತಾ ಇದ್ದಾರೆ ಇಲ್ಲಿಂದ. ಮತ್ತೆ ಇನ್ ಯಾರೊಬ್ಬ ರೂಪೇಶ್ ರಾಜಣ್ಣ ಅಂತ ಬೇರೆ ಹುಟ್ಕೊಂಡಿದ್ದಾನೆ. ಅವ್ನು ಬಂದ್ಬಿಟ್ಟು ಎಲ್ಲ ಕಡೆ ಅವನು ಆಫೀಸಲ್ಲಿ ಬಂದಿದ್ದ. ಅವನೇನು ನಾನು ಹಿಜಾಬ್ ಬಗ್ಗೆ ಕೆಲಸ ಮಾಡ್ತೀನಿ, ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೇರವಾಗಿ, ಸರ್ ನಮ್ಗೆ ಏನಾದ್ರು ಧನ ಸಹಾಯ ಏನಪ್ಪ ದುಡ್ಡು ಕೊಡಿ ಸರ್, ನಮ್ಗೆ ನಾವು ಎಲ್ಲ ಚಟುವಟಿಕೆ ಮಾಡ್ತೀವಿ ಅಂತ. ಇಂಥ ಬ್ಲಾಕ್ ಮೇಲರ್ಸ್ ಎಲ್ಲ ಸಮಾಜದಲ್ಲಿ ಹುಟ್ಕೊಂಡು ನನ್ಗೆ ಹೇಳಿದಾನೆ, ಸರ್ ನಾನು ದೊಡ್ಡ ಸೆಲೆಬ್ರಿಟಿ, ನಾನು ಯಾವ್ದದು ಬಿಗ್ ಬಾಸ್ ಅಲ್ಲಿ ನಾನು ತುಂಬಾ ಪಾಪ್ಯುಲರ್ ಆಗಿದ್ದೀನಿ ಅಂತ ಹೇಳಿದಾಗ ಇದನ್ನ ಲೈಸೆನ್ಸ್ ಅವನಿಗೆ ಬ್ಲಾಕ್ ಮೇಲ್ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಫೋನ್ ಮಾಡಿ 20 ಸತಿ ನಮ್ಮ ಕೆಲಸ ಮಾಡೋರಿಗೆ ಫೋನ್ ಮಾಡಿದ್ದಾನೆ. ಮತ್ತೆ ಇಲ್ಲಿ ಊರವರಿಗೆಲ್ಲ ಮಾಡಿಸಿ ಇನ್ಸ್ಟಿಗೇಟ್ ಮಾಡಿಸಿದ್ದಾನೆ. ಮೀಡಿಯಾದವರಿಗೆ ಫೋನ್ ಮಾಡಿಸಿದ್ದಾನೆ. ತಹಸೀಲ್ದಾರ್ಗಳಿಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ವಿಲೇಜ್ ಅವ್ರಿಗೆಲ್ಲ ಬೆದರಿಸ್ತಾನೆ, ಪೊಲೀಸರಿಗೆ ಬೆದರಿಸ್ತಾನೆ. ಏನಿದು ಕನ್ನಡ ಚಟುವಟಿಕೆಗಳು ಅಂತ ಹೇಳಿದ್ರೆ ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದ ಅಥವಾ ಕನ್ನಡ ರಕ್ಷಣೆ? ಇವನ್ಕಿಂತ ಹೆಚ್ಚಾಗಿ ಕನ್ನಡ ರಕ್ಷಣೆ ಬಗ್ಗೆ ನಾವು ಮಾಡಿದ್ವಿ. ಕನ್ನಡ ಕ್ರಾಂತಿ ಕಾರ್ಯಕ್ರಮ ಅಂತ KGF ಅಲ್ಲಿ ಕಮಿಷನರ್ ಆಗಿದ್ದಾಗ ಕಂಪ್ಲೀಟ್ KGF ಅಲ್ಲಿ ಇರುವಂತಹ ತಮಿಳ್ ಬೋರ್ಡ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಕನ್ನಡದಲ್ಲಿ ಮಾಡಿಸಿದ್ದೀನಿ ನಾನು. ಇದು ಕೆಲಸ ನಾವು ಮಾಡಿದ್ದೀವಿ. ಸುಮ್ಮನೆ ಇದು ಒಂದು ಶಾಲೆ ಹಾಕೊಂಡ್ಬಿಟ್ಟು ಊರಲ್ಲಿ ಸುತ್ತಕೊಂಡು ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದಲ್ಲಿ ಕನ್ನಡ ಹೋರಾಟ ಖಂಡಿತ ಇಲ್ಲ. ನಮ್ಮ ನಾರಾಯಣಗೌಡರ ಹತ್ರ ಕಲಿಬೇಕು, ಯಾವ ರೀತಿ ಕನ್ನಡ ಹೋರಾಟ ಮಾಡ್ಬೇಕಂತ ಅವ್ರ ಹತ್ರ ಕಲಿಬೇಕು. ಇವರೆಲ್ಲ ಬ್ಲಾಕ್ ಮೇಲ್ ಮಾಡ್ಕೊಂಡು ಸಮಾಜದಲ್ಲಿ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಏನಂತ ತಿಳ್ಕೊಂಡಿದ್ದಾರೆ ಇವರು ಅಧಿಕಾರಿ? ಖಂಡಿತವಾಗ್ಲೂ ಇನ್ ಮುಂದಿನ ದಿನದಲ್ಲಿ ಅವನ ಬಗ್ಗೆ ನಾನು ಖಂಡಿತವಾಗ್ಲೂ ಕ್ರಮ ತಗೊಂತೀವಿ. ಮತ್ತೆ ಇಲ್ಲಿರೋದಂತ ಮತ್ತೆ ನಾನು ತಮ್ಗೆಲ್ಲರೂ ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಇದರಲ್ಲಿ ಯಾವುದೇ ತರ ಅಕ್ರಮವಾಗಿಲ್ಲ. ನನ್ನ ಮಾಹಿತಿ ನಾನು ತಮಗೆ ಫೇಸ್ಬುಕ್ ಅಲ್ಲಿ ನಾನು ಶೇರ್ ಮಾಡ್ತೀನಿ. ಎಲ್ಲ ಡಾಕ್ಯುಮೆಂಟ್ಸ್ ಶೇರ್ ಮಾಡ್ತಿದ್ದೀನಿ. ತಮ್ಮೆಲ್ಲರೂ ನನಗೆ ಯಾವತ್ತೂ ನನಗೆ ನೀವೆಲ್ಲ ಜೊತೆಗೆ ತಾವು ಸಪೋರ್ಟ್ ಮಾಡ್ತೀರಾ, ಇನ್ನು ಮುಂದೆನೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ, ಒಬ್ಬನಿಗೆ ಒಂದು ಪ್ಯಾಷನ್ ಇರ್ತದೆ. ಆ ಪ್ಯಾಷನ್ ಮಾಡ್ಲಿಕ್ಕೋಸ್ಕರ ನಿಲ್ಲಿಸ್ಬಿಟ್ಟು ಅವ್ರಿಗೆ ತೊಂದರೆ ಮಾಡಿದಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾ ತಮ್ಮೆಲ್ಲರ ಸಪೋರ್ಟ್ ನನಗೆ ಇದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ನಮಸ್ಕಾರ.